Hello, Namaskara. Welcome back to my YouTube channel. ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನ್ನ ತಮ್ಮ ಊರಿಗೆ ಬರ್ತಾ ಇದ್ದಾನೆ ಧಾರವಾಡಕ್ಕೆ. ಹಾಗಾಗಿ ಅವನಿಗೋಸ್ಕರ ಅವ್ರ ಬಾವ ಅಂತ ಹೇಳ್ಬೇಕಾ ಚಿಕನ್ ಮಾಡ್ತಾ ಇದ್ದಾರೆ. ಅದರ ರೆಸಿಪಿ ತೋರಿಸ್ತೀನಿ ನಿಮಗೆ. ಚಿಕನ್ನ ಚೆನ್ನಾಗಿ ತೊಳ್ಕೊಳ್ರಿ. ಮೊದಲು ತೊಳಿತಿದ್ದಾರೆ ಜಯಂತ್ ಅವರು. ಇಷ್ಟು ಕಾಯಿ ತಗೊಳ್ರಿ. ಇದು 2 ಈರುಳ್ಳಿ, 1 ಟೊಮೊಟೊ. ಫ್ರೆಶ್ ಐತೆ ಅಂತ ಹೆಂಗೆ ಗೊತ್ತಾಗುತ್ತೆ? ವೈಟ್ ಕಬಾಬ್ ಮಾಡ್ತೀಯಾ? ಸಣ್ಣ ಸಣ್ಣ ಪೀಸ್ ಮಾಡಕ್ತಾನೆ ಅವನು. ಅಲ್ಲೇ ಬಿಡ್ತೀಯಾ? ಸರಿ. ಅಲ್ಲ ಪೀಸ್ ನೋಡಿ ಎಷ್ಟು ಇರಲಿ, ಸಾಂಬಾರಿಗೆ ಎಷ್ಟು ಇರಲಿ, ಉಕ್ಕೆ ಎಷ್ಟು ಇರಲಿ, ಬರೀ ಮೆತ್ತನ ಅಷ್ಟು. ನೋಡಿ ಫ್ರೆಂಡ್ಸ್, ಕಬಾಬ್ ಮಾಡ್ತಿದ್ದಾರೆ. ಜೈಯು ಅಂತ ಕರಿತೀನಿ, ಇಲ್ಲ ಜಯಂತು ಅಂತ ಕರಿತೀನಿ. ಕಣ್ಣಲ್ಲಿ ನೀರು ಬರ್ತಾರೆ. ಈರುಳ್ಳಿ ಹೆಚ್ಚಕ್ಕಂದ್ರೆ ಆಗಲ್ಲ, ಅದೇ ಕೆಲಸ ಹೇಳ್ತೀನಿ ನನಗೆ. ಎಷ್ಟು ಕೆಜಿ ತರಿಸಿದಂತೆ? 1.5 kg ಫ್ರೆಂಡ್ಸ್. ಅರ್ಧ kg ಕಬಾಬ್ ಮಾಡ್ತಿದ್ದಾರೆ, 1 kg ಸಾಂಬಾರು ಮಾಡ್ತಾರೆ. ಹೆಚ್ಚಿನ ಈರುಳ್ಳಿ ಹಿಂಗೆ ಯಾಕೆ ಹಚ್ಚಕೋಗಿದ್ವಿ? ಸಾಕಂತ ಮಿಕ್ಸಿಗೆ ಹಾಕೋದು. ಹೆಚ್ಚವರೆಗೂ ಸುಮ್ಮನೆ ಇದೆಯಾ? ನೋಡಿಲ್ಲ, ಕಣ್ಣೀರು ಹಾಕ್ಲಿ ಅಂತಾನೆ ಮಾಡಿಯಲ್ಲ. ನೋಡಿಲ್ಲ, ಕಟ್ ಮಾಡಿದ ಈ ಪದಾರ್ಥಗಳು ಚಕ್ಕೆ, ಏಲಕ್ಕಿ, ಲವಂಗ, ಗಸಗಸೆ, ಸ್ವಲ್ಪ ಕೊತ್ತಂಬರಿ ಪುಡಿ. ಇದರಲ್ಲಿ ಏನೇನು ಹಾಕ್ಯಂದೆ? ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಹಸಿಮೆಣಸಿನಕಾಯಿ, ಕಾಯಿ, ಇದು ಪುದೀನ ಸೊಪ್ಪು ಅಷ್ಟೇ. ಮತ್ತೆ ಒಣಮೆಣಸಿನ್ಕಾಯಿ ಹಾಕಿಲ್ಲ. ಒಣಮೆಣಸಿನ್ಕಾಯಿ ಹಾಕಲ್ಲ ನೀನು? ಹಾಕಲ್ಲ. ಮತ್ತೆ ಏನ್ ಹಾಕ್ತೀಯಾ? ಒಣಮೆಣಸಿನಕಾಯಿ ಹಾಕ್ತೀನಿ, ಆಮೇಲೆ ಹಾಕ್ತೀನಿ ಖಾರ. ಒಟ್ಟು ಹಾಕ್ತಿತ್ತಾನೆ, ಅದನ್ನ ಹೇಳು. ಇದು ಎಲ್ಲಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಸಪ್ರೇಟ್ ಮಾಡ್ತೀನಿ. ಸಪ್ರೇಟ್ ಮಾಡ್ತೀಯ? ಮಿಕ್ಸಿಗೆ ಹಾಕ್ಕೊಂಡಿದ್ರಲ್ಲ ಗೈಸ್, ಅದನ್ನು ಸ್ವಲ್ಪ ಚಿಕನಿಗೆ ಹಾಕಿ ಮತ್ತೆ ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ತಿರ್ತಾರೆ. ಒಂದು 5 ನಿಮಿಷ ಸಾಂಬಾರು ಚೆನ್ನಾಗಾಗುತ್ತಂತೆ ಅವ್ರ ಪ್ರಕಾರ. ಫಸ್ಟ್ ಎಲ್ಲ ಮಿಕ್ಸಿಗೆ ಹಾಕಿ ಹೋಗ್ತಾನೆ. ಈ ಒಣಮೆಣಸಿನ್ಕಾಯಿ ಇದನ್ನು ಇಲ್ಲೊಂದು ಐತಲ್ಲ ಇದು, ಮತ್ತೆ ಗರಂ ಮಸಾಲ ಸರಿ ಗೈಸ್. ಈಗ ಮ್ಯಾರಿನೇಟ್ ಆಗಿದೆ, ಈಗ ಒಗ್ಗರಣೆ ಹಾಕ್ತಾರೆ. ನೋಡಿ ನಮ್ಮ ಅಡುಗೆ ಮನೆ ಹೇಗಿದೆ ಇವರಿಂದ. ಎಣ್ಣೆ ಎಷ್ಟು ಹಾಕ್ಬೇಕು? ಸಾಕು ಅಷ್ಟೇ. ನಾನು ಹಾಕಲ್ಲ ಮೇಲೆ ಎಣ್ಣೆ ಜಾಸ್ತಿ ಆಗುತ್ತೆ ಈಗ. ನೋ ವೇ, ಚಾನ್ಸ್ ಇಲ್ಲ. ಯಾರು ಹೇಳಿದ್ದು? ನಾನೇ ಹೇಳ್ತಿದ್ದೀನಿ. ಇದು ಕಬಾಬಿಗೆ ಗೈಸ್. ಇದು ಗರಂ ಮಸಾಲ ಮಿಕ್ಸಿಗೆ ಹಾಕಿದ್ದೀನಿ ನಾನೇ. ಇದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ ಪುಡಿ. ಇದು ಈರುಳ್ಳಿ ಒಗ್ಗರಣೆಗೆ, ಇದು ಶುಂಠಿ ಬೆಳ್ಳುಳ್ಳಿ. ಇದು ಯಾಕೆ ರೆಡ್ ಇದೆ ಅಂದರೆ ಒಣಮೆಣಸಿನ್ಕಾಯಿ ಜೊತೆಗೆ ಹಾಕಿದ್ದೀವಿ ಅದಕ್ಕೆ.
ಆಗಲೇ ತೋರಿಸಿದ್ನಲ್ಲ ಕೊಬ್ಬರಿ. ಇದು ಜೈಯವರ ಮಸಾಲ. ನಮ್ಮ ಯಜಮಾನ್ರ ಮಸಾಲ. ಎಣ್ಣೆ ಕಾದ್ಮೇಲೆ ಏನು ಮಾಡ್ಬೇಕೀಗ? ಈರುಳ್ಳಿ ಫ್ರೈ ಮಾಡ್ಕೋಬೇಕು. ಕೆಂಪಾಗಬೇಕು. ಏನು? ಕೆಂಪಾಗಬೇಕು. ಕೆಂಪಾಗಬೇಕು ಎಲ್ಲ ಕೆಂಪಾಗಬೇಕು ಅಂತ. ಗಂಡು ಮಕ್ಳು ಅಡುಗೆ ಮಾಡಿದ್ರೆ ಹಿಂಗೆ ನೋಡಿ ನಮ್ಮ ಅಡುಗೆ ಮನೆ ಆಗೋದು ಗಲೀಜೇನಾಗಲ್ಲ. ನೀವು ಇಟ್ಟೋದಂಗಲ್ಲ ಅಂತ. ಕೆಂಪಾಗೋದು ನೋಡಿ, ಕೆಂಪಾಗುತ್ತೆ. ನೆಕ್ಸ್ಟ್ ಏನು ಹಾಕ್ಬೇಕೀಗ? ಜಿಂಜರ್ ಗಾರ್ಲಿಕ್ ಪೇಸ್ಟ್. ತೋರಿಸ್ರಿ ನಮ್ಮ ವೀಕ್ಷಕರಿಗೆ. ಹಾಂ, ನೀರುಳ್ಳಿ ಕೆಂಪಗಾದ್ಮೇಲೆ ಗೈಸ್ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ. ಇನ್ನೂ ಸ್ವಲ್ಪ ಹಾಕಿದೆ. ಈಗ ಚಿಕನ್ ಮ್ಯಾರಿನೇಟ್ ಮಾಡಿದ್ವಲ್ಲ ಗೈಸ್, ಅದನ್ನು ಎಣ್ಣೆಯಲ್ಲಿ ಹಾಕೋದೀಗ. ಇದಕ್ಕೂ ಗಲೀಜು ಮಾಡೋದು ಗಂಡು ಮಕ್ಳು ಅಂದ್ರೆ ಏನು ಮಾಡೋದು? ಹೆಣ್ಮಕ್ಳು ಪಾಡು ನಾಯಿ ಪಾಡು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತಿ. ಇದು ಖುಷಿ ಹಣ್ಣುಗೆ. ಇದೆಯಲ್ಲ ಅಲ್ಲಿ ಹಿಂಗೆಲ್ಲ ಒಳ್ಳೆಯ ಹೋಯ್ತಲ್ಲ ಬಟ್ಟೆ ಬೆಸ್ಟ್. ಎಣ್ಣೆ ಸ್ವಲ್ಪ ಜಾಸ್ತಿ ಆಯ್ತು ಅನಿಸುತ್ತೆ. ಎಣ್ಣೆ ಜಾಸ್ತಿ ಆಗುತ್ತೆ ಅಂತ ಹೇಳಿಲ್ಲ. ಇವನ್ನ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ, ಗ್ಲಾಸಿಂದೀಗ. ಇದರಲ್ಲಿ ಪದಾರ್ಥಗಳು ಹಾಕೋಕೆ ಗೈಸ್ ಚೆನ್ನಾಗಿದ್ದಾವೆ. ಎಲ್ಲ ತೊಳೆದಿಟ್ಟಿದ್ದೀನಿ. ಈಗ ಕ್ಲೀನಾಗಿ ಜೋಡಿಸ್ಬೇಕೀಗ ಅದರೊಳಗೆ ಹಾಕಿ ಕಾಳುಗಳ್ನ. ನೀರು ಹಾಕಲ್ವಾ ಇದಕ್ಕೆ? ಯಾಕೆ? ಯಾವಾಗ ಹಾಕ್ತೀರಿ ಮತ್ತೆ? ನೀರು ಹಾಕ್ದಂಗೆ ಒಂದು 5 ರಿಂದ 10 ನಿಮಿಷ ಹಿಂಗೆ ಫ್ರೈ ಮಾಡಬೇಕು ಗೈಸ್. ಇದು ಜಯಂತ್ ಅವರ ರೆಸಿಪಿ ಇದು. ಹಾಗಾಗಿ ಸಾಲ್ಟು ಈಗ ಉಳಿದಿದ್ದು ಮಸಾಲೆ ಇತ್ತಲ್ಲ ಮಿಕ್ಸಿಗೆ ಹಾಕಿರೋದು, ಅದನ್ನೆಲ್ಲ ಒಂದರಲ್ಲಿ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಇದನ್ನು ಹಾಕು ಅದರಲ್ಲಿ. ನೀರು ಎಷ್ಟು ಹಾಕಬೇಕು ಅದಕ್ಕೆ? ಸ್ವಲ್ಪ. ನೀರು ಹಾಕದೆ ಮಾಡ್ತದೀಗ. ಅದು ಆಗಲೇ ತೋರಿಸಿದ್ನಲ್ಲ ಗೈಸ್, ಚಕ್ಕೆ ಲವಂಗ ಏಲಕ್ಕಿದು ಅದ್ರದ್ದು ಮಸಾಲ ಅದು. ಸ್ಮೆಲ್ಲು ಬರ್ತಿದೆ ಚೆನ್ನಾಗಿ. ಇವ್ರಿಗೆ ಖುಷಿ ಗೈಸ್ ಚೆನ್ನಾಗಿ ಆಗ್ತಿದೆ ಅಂತಂದರೆ. ಉಳಿದಿದ್ದ ಮಸಾಲನ ಇವಾಗ ಹಾಕಬೇಕು. 5 ರಿಂದ 10 ನಿಮಿಷ ಅದನ್ನು ಕ್ಲೀನಾಗಿ ಫ್ರೈ ಆದಮೇಲೆ. ನೀರು ಹಾಕಲ್ವಾ? ಇಷ್ಟೇನಾ?
ಇದರಲ್ಲಿ ಇದೆ ನೋಡು ಸ್ವಲ್ಪ, ಅದನ್ನು ಕ್ಲೀನಾಗಿ ನೀರಲ್ಲಿ ಇದು ಮಾಡ. ಮ್ಯಾನ್ ನೋಡಿ ನೀರು ಎಷ್ಟೈತೆ ನೋಡಿ, ಮತ್ತೆ ಸುಮ್ಮನೆ ನೀರು ಹಾಕೋದು. ಹಾಕು ನೀರು, ಮಸಾಲೆ ಇದೆ ಹೆಂಗೋ, ಸ್ವಲ್ಪ ನೀರು ಹಾಕು ಗೈಸ್. ಒಂದು 2 ಲೋಟದಷ್ಟು ನೀರು ಹಾಕ್ರಿ ಸಾಕು. ನಾವು ಮಾಡ್ತಾ ಇರೋದು ಚಪಾತಿಗೆ, ಹಾಗಾಗಿ ಸ್ವಲ್ಪ ಗಟ್ಟಿ ಮಾಡ್ತಾಯಿದ್ದೀವಿ. ಇದಕ್ಕೆ ಮುದ್ದೆ ಆದರೂ ಮಾಡ್ಕೊಂಡು ತಿನ್ಬೋದು, ಚಪಾತಿಗಾದರೂ ಮಾಡ್ಕೊಂಡು ತಿನ್ಬೋದು. ಎರಡಕ್ಕೂ ಆಗಲಿ ಅಂತಂದು ಮಾಡ್ತಾಯಿದ್ದೀವಿ. ಈ ಕಡೆ ಗ್ರೇವಿನೂ ಆಗಿರಬಾರ್ದು, ಈ ಕಡೆ ಸಾಂಬಾರು ಆಗಿರಬಾರ್ದು. ಸದ್ಯಕ್ಕೆ ನಮ್ಮ ಅಡುಗೆ ಮನೆ ಈ ಥರ ಹೊಲಸಾಗಿ ಹೋಗೈತೆ. ಯಾರಿಂದ ಅಂದರೆ ಇವರಿಂದನೇ, ಜೈವರಿಂದ. ಈಗ ಕಬಾಬ್ಗೆ ರೆಡಿ ಮಾಡ್ತಾರೆ. ಕಬಾಬಿಗೆ ಮಸಾಲೆ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಈಗ 5 ರಿಂದ 10 ನಿಮಿಷ ಇದರಲ್ಲಿ ಕಾಲ್ಸು, ಅದ್ರಲ್ಲಿ ಬೇಕಾದ್ರೆ ಫ್ರೈ ಮಾಡಂತೆ. ಮೊದಲು ಚಿಕನ್ನ ಒಂದು ಪಾತ್ರೆಯಲ್ಲಿ ಹಾಕೋಬೇಕು. ಇಲ್ಲಿಗಿಟ್ಗೆ ಅದನ್ನು ಕಾಣಲ್ಲ ವಿಡಿಯೋಗೆ. ಮೊದಲು ಕಬಾಬ್ ಪೌಡ್ರು ಮಿಕ್ಸ್ ಮಾಡ್ತಾ ಇದ್ದಾರೆ. ಕಬಾಬ್ ಪೌಡ್ರ್ ಅಷ್ಟೇ ಹಾಕ್ತೀಯಾ? ಆಮೇಲೆ ಒಂದು ಮೊಟ್ಟೆ, ಹಸಿ ಮೊಟ್ಟೆಲ್ಲ ಒಂದು ಮೊಟ್ಟೆ ಕತೆ, ಒಂದು ಮೊಟ್ಟೆ ಕತ್ತೆಲ್ಲ, ಒಂದು ಹಸಿ ಮೊಟ್ಟೆ ಹಾಕಬೇಕು. ಮತ್ತೆ ಹಾಕು ಬೇಗ ಬೇಗ. ಉಪ್ಪು ಇಷ್ಟೇನಾ? ಒಂದು ಎಗ್ ಮತ್ತು ಕಬಾಬ್ ಪೌಡ್ರು ಗೈಸ್, ಇಷ್ಟು ಹಾಕಿ ಉಪ್ಪು ಹಾಕಿ ಕಾಲಿಸ್ಬೇಕು ಅಷ್ಟೇ. ಸಿಂಪಲಾಗಿ ಮಾಡ್ತಿದ್ದಾರೆ ಅವರು. ಇವತ್ತು ಮಾಡ್ತಾ ಇರೋದು ಏನಕ್ಕೆ ಅಂದರೆ ನನ್ನ ತಮ್ಮ ಬರ್ತಿದ್ದಾನೆ ಗೈಸ್, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಬೇಕು ಹಂಗೆ ಅದ್ರ ಜೊತೆಗೆ. ಮತ್ತು ಹಾಕಲ್ಲ ಅಂದು ಚಿಲ್ಲಿ ಪೌಡ್ರು, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಒಂದು ಎಗ್ಗು ಮತ್ತು ಕಬಾಬ್ ಪೌಡ್ರು ಗೈಸ್, ಒಂದು ಇಷ್ಟೇ. ಇಷ್ಟು ಹಾಕಿ ಕ್ಲೀನಾಗಿ ಕಾಲಿಸ್ಬೇಕು. ಕಾರ್ನ್ಫ್ಲೋರು ಚೆನ್ನಾಗಿ ಒಂದು 5 ನಿಮಿಷ ಹೀಗೆ ಕಾಲಿಸಿ, ಆಮೇಲೆ ಒಂದು 10 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ನೆನೆಸಿಡ್ಬೇಕು ಇದನ್ನು. ಕರೆಕ್ಟ್ ತಾನೇ? ಎಷ್ಟು? ಅವ್ನು ಬರೋದು ಗೈಸ್ ಈಗ 10 ಗಂಟೆ 10:30 ಆಗುತ್ತೆ ಗೈಸ್ ನೈಟು. ಟ್ರೈನಲ್ಲಿ ಬರ್ತಾ ಇದ್ದಾನೆ ಈಗ, ಹಾಗಾಗಿ ಲೇಟ್ ಆಗುತ್ತೆ ನಮ್ಮದು ಮ್ಯಾರಿನೇಟ್ ಮಾಡಿ ಕರಿಯೋಷ್ಟರಲ್ಲಿ. ಲಾಸ್ಟಿಗೆ ಸಾಲ್ಟ್ ಹಾಕು, ಇನ್ನೊಂದು ಸ್ವಲ್ಪ ಆಗಲ್ಲ. ನೋಡಿ ಗೈಸ್, ಚಿಕನ್ ಸಾಂಬಾರು ಎಷ್ಟು ಚೆನ್ನಾಗಿ ಕಲರಾಗಿ ವಾಸನೆ ಹಂಗೆ ಬರ್ತಿದೆ. ಚೆನ್ನಾಗೈತೆ. ಎಲ್ಲ ಕ್ರೆಡಿಟ್ ಜಯಂತಿಗೆ ಹೋಗ್ಬೇಕು. ಅವ್ರು ಮಾಡಿದ್ದು ಅವರೇ ಕುಡಿದು ನೋಡ್ತಿದ್ದಾರೆ ಗೈಸ್. ಮ್ಯೂಸಿಕ್ ನೋಡಿ ಗೈಸ್, ಇವ್ರು ಮಾಡ್ರೆ ಸಾಂಬಾರ ಟೇಸ್ಟ್ ಮಾಡು ಅಂತದ್ರಿ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಗಂಡ ಮಾಡಿದ ಹೆಂಡತಿ ಮಾಡಿದ್ರೆ ತಪ್ಪೇನೈತಿ?
ಆಸೆ ತಿನ್ನಕ್ಕೆ ಆದ್ರೆ ಡೌ ಏನು ಮಾಡ್ತಿಲ್ಲ. ಏನು ಕಮ್ಮಿ ಆಗಿದೆ, ಏನು ಜಾಸ್ತಿ ಆಗಿದೆ? ಚೆನ್ನಾಗೈತೆ, ಖುಷಿ ಇದಕ್ಕೆ ಒಂದು ಸ್ಮೆಲ್ ಬರಬೇಕು, ಮನಸ್ಸು ಶುದ್ಧವಾಗಿರ್ಬೇಕು. ಮನಸ್ಸು ಶುದ್ಧವಾಗಿಟ್ಕೊಂಡೆ ಮಾಡೋದೆಲ್ಲರೂ. ಏನೇ ಮಾಡಿದ್ರು ಖುಷಿಯಿಂದ ಮಾಡಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಗೈಸ್ ಫೋನ್ ಸ್ವಿಚ್ ಆಫ್ ಆಯಿತು. ಮ್ಯಾಗಿ ಮಾಡ್ಕೊಳ್ತಾ ಇದೀವಿ. ಅವನು ನಮ್ಮ ತಮ್ಮ ಬರೋದು 11 ಗಂಟೆ ಆಗುತ್ತೆ, ಅದಕ್ಕೆ ಮ್ಯಾಗಿ ಮಾಡ್ಕೊಂಡು ಸ್ವಲ್ಪ ತಿಂತೀವಿ. ಈಗ ಈ ಕಡೆ ರೈಸ್ ಇಟ್ಟಿದ್ದೀನಿ. ಇದು ಮ್ಯಾಗಿಗೆ 5 ನಿಮಿಷದಲ್ಲಿ ಮಾಡೋ ಮ್ಯಾಗಿ ಇದು. 2 ಪ್ಯಾಕೆಟ್ ಅಷ್ಟೇ ತಗೊಂಡಿದ್ದೀನಿ ಈಗ ಇಬ್ಬರಿಗೆ ಅಲ್ವಾ, ಅದಕ್ಕೆ ಜಾಸ್ತಿ ಇದರಲ್ಲಿ ಏನೂ ಹಾಕಿಲ್ಲ ಗೈಸ್. ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಗರಂ ಮಸಾಲ, ಉಪ್ಪು ಇಷ್ಟೇ ಹಾಕಿದ್ದೀನಿ. ಈಗ ಈ ಮ್ಯಾಗಿ ಮಸಾಲೆಯಲ್ಲಿರುತ್ತಲ್ಲ ಇದನ್ನು ಸ್ವಲ್ಪ ಹಾಕೋಣ. ಇದರಲ್ಲಿ ಚೆನ್ನಾಗಾಗುತ್ತೆ. ಇದು 2 ಹಾಕಿ ಮ್ಯಾಗಿ ಮಿಕ್ಸ್ ಮಾಡಿದರೆ ಮ್ಯಾಗಿ ರೆಡಿ. ಎಲ್ಪ್ ಮಾಡ್ತಿದ್ದಾರೆ ಜಯಂತು. ಜಯು ಅನ್ನೋಣ ನಿನಗೆ, ಇಲ್ಲ ಮುದ್ದು ಅನ್ನೋಣ. ಈಗ ಗೈಸ್ ಮ್ಯಾಗಿ ಹಾಕೊಳ್ಳೋಣ ಇದರಲ್ಲಿ. ಮ್ಯಾಗಿನ 2 ಥರ ಮಾಡ್ಬೋದು. ಇಲ್ಲೆಲ್ಲ ಚೆಲ್ಲಿದೆ ಗೈಸ್. 2 ಥರ ಅಂದರೆ, ಒಂದು ನೀರಲ್ಲಿ ಕಾಯಿಸಿ ಮಾಡ್ತಾರೆ, ಒಬ್ಬರು ಈ ಥರ ಅರ್ಜೆಂಟಿಗೆ ಮಾಡೋರು ಈ ಥರ ಮಾಡ್ತಾರೆ. ನಾನೀಗ ಅರ್ಜೆಂಟ್ ಇದೆ ಅಲ್ವಾ, ಹಾಗಾಗಿ ಹೀಗೆ ಮಾಡ್ತೀನಿ. ಇದು ಚೆನ್ನಾಗಿರುತ್ತೆ ಟೇಸ್ಟ್. ಗೈಸ್ ಪರ್ಫೆಕ್ಟ್ ಮ್ಯಾಗಿ ಅಂದರೆ ಈ ಥರ ಇರಬೇಕು, ಎತ್ತಿದ್ರೆ ಈ ಥರ ಬರಬೇಕು. ಈಗ ಕೆಲಸ ಇದೆ ಗೈಸ್. ಇದು ಮೀಶೋದಲ್ಲಿ ಬುಕ್ ಮಾಡಿದ್ನಿ ಅಂತ ಹೇಳಿದ್ನಲ್ವ, ಜೋಡಿಸ್ಬೇಕು ಗೈಸ್. ನೀಟಾಗಿ ಜೋಡಿಸಿದ್ರೆ ಚೆನ್ನಾಗಿ ಕಾಣುತ್ತೆ. ಈಗ ಸ್ಪೂನ್ ತಗೊಳ್ಳೋಣ. ತಗೊಂಡು ಮ್ಯಾಗಿ ರೆಡಿ ಗೈಸ್. ಈಗ ತಿನ್ನೋಣ ಬನ್ನಿ. ಜಯಂತು ಟೇಸ್ಟ್ ಮಾಡ್ತಾರೆ, ತಿಂದು. ಜಯಂತು ಹೆಂಗಿದೆ ಹೇಳು? ಎಷ್ಟು ಆ್ಯಕ್ಟಿಂಗ್ ಮಾಡ್ತೇವೆ. 1 ರೂಪಾಯಿ ಆ್ಯಕ್ಟಿಂಗ್ ಮಾಡಂದ್ರೆ 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತೀನಿ ನೀನು. ಸುಮ್ಮನೆ ಟೆನ್ಷನ್ ಮಾಡ್ಬಿಡ್ತೀನಿ ಸರಿಯಾಗಿ. ಹೆಂಗಿದೆ? ಥ್ಯಾಂಕ್ ಯು ಗೈಸ್. ತುಂಬ ಚೆನ್ನಾಗಿದೆ ಗೈಸ್. ತಿಂದ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. A few moments later. ನೋಡಿ ಗೈಸ್, ಇಷ್ಟೊಂದೆಲ್ಲ ಕ್ಲೀನ್ ಮಾಡಿ ಇಡ್ಬೇಕೀಗ. ಹಂಗಲ್ಲ, ಒಂದು ಸಪ್ರೇಟ್ ಇರ್ತೀನಿ. ಡೈಲಿ ಯೂಸ್ ಮಾಡ್ತೀನಿ. ಎಲ್ಲ ಒಂದಿಷ್ಟು ಇಷ್ಟ ಆಗ್ತದೆ. ಒಂದು ನಿಮಿಷ ತಲೆ ರೆಡಿ ಮಾಡ್ಕೊತೀನಿ, ಆಮೇಲೆ ಹಾಕ್ತೀನಿ. ನೋಡಿ ಗೈಸ್, ಈ ಥರ ಜೋಡಿಸ್ಬಿಟ್ಟಿನಿ ನಾನು. ಕಬಾಬ್ ರೆಡಿ ಆಯಿತು. ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬೇಜಾರು ಮಾಡ್ಕೊಂಡು. ಇವರೇ ನೋಡಿ ಗೈಸ್, ನನ್ನ ತಮ್ಮ. ಹೆಂಗೈತಿ ಕೂಡ ಸಾರು? ಸ್ವಲ್ಪ ಎತ್ತು ಚೆಂಡು ಕಾಣ್ತಲ್ಲ, ಈ ಕಂಡೆ. ನೋಡಿ ಗೈಸ್, ಎಲ್ಲ ನೀಟಾಗಿ ರೆಡಿ ಜೋಡಿಸಿದ್ದೀನಿ. ಇದು ನಾನು ಸ್ವಲ್ಪ ಕ್ಲೀನ್ ಮಾಡಿ ಊಟ ಮಾಡಿ ಮಲಗೋದು. ವಾಯ್ಸ್ ಕೊಟ್ಟಿದ್ದೆ ಗೈಸ್, ರೆಕಾರ್ಡ್ ಆಗಿಲ್ಲ ಅದು. ನಾ ಮಲಗೋ ಅಷ್ಟರಲ್ಲಿ 11 ಗಂಟೆ ಆಯಿತು.